ನಮಸ್ಕಾರ. ಒಂದು ಸರಳ ಸತ್ಯ ಹೇಳ್ತೇನೆ ಇವತ್ತು. ಯಾವುದೇ ವಸ್ತುವಿನ ಬೆಲೆ ಮತ್ತು ಬೇಡಿಕೆ ಹೆಚ್ಚಾದಂತೆ ಅದರ ಶುದ್ಧತೆ ಅಳತೆಯಲ್ಲಿ ಮೋಸ ಕೂಡ ಹೆಚ್ಚಾಗ್ತವೆ. ಇದು ಯಾರ ಮೇಲೆ ಆರೋಪವಲ್ಲ, ಇದು ಜಗತ್ತಿನ ಮಾರ್ಕೆಟಿನ ನಿಜ ಸ್ವರೂಪ ಅಥವಾ ನಿಜ ಸ್ವಭಾವ. ಇವತ್ತು ಬಂಗಾರದ ಬೆಲೆ ಗಗನಕ್ಕೇರಿದೆ, ಏರುತ್ತಲಿದೆ. ಆದ್ದರಿಂದಲೇ HUID ಇದೆಯಾ ಅನ್ನೋ ಪ್ರಶ್ನೆ ಎಲ್ಲೆಲ್ಲಿ ಕೇಳಿ ಬರುತ್ತಿದೆ. ಹಾಗಾದ್ರೆ HUID ಅಂದ್ರೆ ಏನು? ಅದು ನಮ್ಗೆ ಯಾಕೆ ಮುಖ್ಯ? ಇವತ್ತು ಅದನ್ನ ತುಂಬಾ ಸರಳವಾಗಿ ತಿಳಿಸಲು ನಾನು ಪ್ರಯತ್ನಿಸುತ್ತಿದ್ದೇನೆ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಿಮ್ಮ HUID ಬಗ್ಗೆ ಇರುವ ಸಂದೇಹಗಳಿಗೆ ಉತ್ತರ ಸಿಗಬಹುದು. ಮೊದಲು ಒಂದು ಸಣ್ಣ ಪರಿಚಯ. ನಾನು ವೆಂಕಟರಮಣ ಹೆಗಡೆ, ಶ್ರೀ ರಾಜರಾಜೇಶ್ವರಿ ಜ್ಯುವೆಲರ್ಸ್ನಿಂದ. ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಳ್ಳಿ ಬಂಗಾರದ ಬಗ್ಗೆ ನಿಜವಾದ ಮತ್ತು ಪ್ರಾಯೋಗಿಕ ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳುತ್ತೇವೆ. ಈಗ ವಿಷಯಕ್ಕೆ ಬರೋಣ. HUID ಅಂದ್ರೆ ಏನು? HUID ಅಂದರೆ ಹಾಲ್ಮಾರ್ಕ್ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅಂತ. ಇದನ್ನು ಕೊಡುವವರು ಯಾರು? ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ BIS ಅಂತಲೂ ಅಂತಾರೆ. ಪ್ರತಿ ಆಭರಣಕ್ಕೂ ಒಂದು 6 ಅಂಕಿಯ ಯುನಿಕ್ ಕೋಡ್ ಇರ್ತದೆ. ಹೇಗೆ ನಮ್ಗೆ ಆಧಾರ್ ನಂಬರ್ ಕೊಡ್ತಾರೋ ಅದೇ ರೀತಿ ಪ್ರತಿಯೊಂದು ಆಭರಣಕ್ಕೂ ಅದರದೇ ಆದ HUID ಇರುತ್ತದೆ. ಸರಳವಾಗಿ ಹೇಳ್ಬೇಕಂತಂದ್ರೆ ಆ ಆಭರಣದ ಆಧಾರ್ ಕಾರ್ಡ್. ಇದು ಯಾಕೆ ಕಡ್ಡಾಯ? ಒಂದು ಕಾಲದಲ್ಲಿ ಏನಾಗುತ್ತಿತ್ತು ಗೊತ್ತಾ? 22 ಕ್ಯಾರೆಟ್ ಅಂತ ಕೊಡ್ತಿದ್ರು ಬಂಗಾರವನ್ನ. ಆದ್ರೆ ಅದು ನಿಜವಾಗಿಯೂ 22 ಕ್ಯಾರೆಟ್ ಆಗಿತ್ತಾ? ನಾವು ಅಂಗಡಿಯವರ ನಂಬಿಕೆಯಲ್ಲಿ ತೆಗೆದುಕೊಳ್ಳಬೇಕಾಗುತ್ತಿತ್ತು. ಕೆಲವರು 22/22, 22/20 ಅಂತ ಹೀಗೆಲ್ಲ ಮಾರ್ಕ್ ಮಾಡುತ್ತಿದ್ದರು. ಆದರೆ ಅದಕ್ಕೆ ಯಾವುದೇ ಅಧಿಕೃತ ದಾಖಲೆಗಳಿರಲಿಲ್ಲ. ಅನಂತರ ಬಂದಿದ್ದು BIS ಹಾಲ್ಮಾರ್ಕ್ ವ್ಯವಸ್ಥೆ ಬಂತು. ಆದರೂ ಕೆಲವು ಕಡೆ ಪ್ಯೂರಿಟಿಗೆ ಸಂಬಂಧಿಸಿದ ಸಮಸ್ಯೆಗಳು ಮುಂದುವರೆದವು. ಆದ್ದರಿಂದ ಸರ್ಕಾರ ಈಗ HUID ವ್ಯವಸ್ಥೆಯನ್ನು ಕಡ್ಡಾಯ ಮಾಡಿದೆ. ಇಂದು 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್, 14 ಕ್ಯಾರೆಟ್, ಯಾವುದೇ ಕ್ಯಾರೆಟ್ ಆಗಿರಲಿ HUID ಇಲ್ಲದೆ ಮಾರಾಟ ಮಾಡಲು ಅವಕಾಶವಿಲ್ಲ. ಈಗ ಮುಖ್ಯ ಪ್ರಶ್ನೆ, ನಮಗೆ ಏನು ಪ್ರಯೋಜನ? ಒಂದು, ಪ್ಯೂರಿಟಿ ಖಚಿತತೆ. ನೀವು 22 ಕ್ಯಾರೆಟ್ ಖರೀದಿಸಿದರೆ ಅದು ನಿಜವಾಗಿಯೂ 22 ಕ್ಯಾರೆಟ್ ಅನ್ನೋದನ್ನ ಸಿಸ್ಟಮ್ ಅಲ್ಲಿ ದಾಖಲಾಗಿರುತ್ತದೆ. ಹಳೆಯ ಕಾಲದಲ್ಲಿ ನಂಬಿಕೆ ಮುಖ್ಯವಾಗಿತ್ತು, ಈಗ ದಾಖಲೆಯೇ ಮುಖ್ಯವಾಗಿದೆ. ಇನ್ನು 2, ಎಕ್ಸ್ಚೇಂಜ್ ಸಮಯದಲ್ಲಿ ಮೋಸ ಕಡಿಮೆ. ಹಿಂದೇನಾಗ್ತಿತ್ತು? ಬೇರೆ ಅಂಗಡಿಗೆ ಎಕ್ಸ್ಚೇಂಜ್ಗೆ ತೆಗೆದುಕೊಂಡು ಹೋದಾಗ ಅದು ಕಡಿಮೆ ಶುದ್ಧತೆ ಇದೆ ಅಂತ ಹೇಳಿ ವ್ಯಾಲ್ಯೂ ಕಡಿಮೆ ಮಾಡುವ ಅವಕಾಶವಿತ್ತು. ಆದ್ರೆ ಈಗ HUID ಇದ್ದರೆ ಆಭರಣದ ಪ್ಯೂರಿಟಿ ಆನ್ಲೈನ್ ಅಲ್ಲಿ ಪರಿಶೀಲಿಸಬಹುದು. ಹೀಗಾಗಿ ಮೋಸ ಮಾಡುವ ಅವಕಾಶ ತುಂಬಾನೇ ಕಡಿಮೆ. ಇನ್ನು 3, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರತೆ. ನಾವು ಬಂಗಾರವನ್ನು ಟ್ರೇಡಿಂಗ್ಗೆ ಮಾಡಲು ಅಂತ ತೆಗೆದುಕೊಳ್ಳುವುದಿಲ್ಲ. ಇದು ದೀರ್ಘಕಾಲದ ಹೂಡಿಕೆ. ನಾಳೆ ನಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳು ಮಾರಲು ಹೋದಾಗ ಇದು ಕಡಿಮೆ ಶುದ್ಧತೆ ಇದೆ ಅಂತ ಹೇಳಬಾರದು. HUID ಇದ್ದರೆ ಅವರಿಗೆ ಕೂಡ ಯಾವುದೇ ಸಮಸ್ಯೆ ಇರುವುದಿಲ್ಲ. ಈಗ ಒಂದು ಮುಖ್ಯ ಎಚ್ಚರಿಕೆ. ಮಾರ್ಕೆಟ್ನಲ್ಲಿ ಕೆಲವರು ಹೇಳ್ತಾರೆ HUID ಬೇಡ ಸರ್, ಇದರ ಚಾರ್ಜಸ್ಗಳು ಬೇಡ, ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಅದೇ ಸಾಕು. ಇನ್ನು ಕೆಲವರು ಹೇಳ್ತಾರೆ ಟ್ಯಾಕ್ಸ್ ಇನ್ವಾಯ್ಸ್ ಬೇಡ ಸರ್. ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಬಂಗಾರ ಕಳೆದ ಕೆಲವು ವರ್ಷಗಳಿಂದ 10%, 20%, 30%, ಕೆಲವೊಮ್ಮೆ 100% ವರೆಗೆ ಏರಿದೆ. 3% ಟ್ಯಾಕ್ಸ್ ಉಳಿಸಲು ಹೋಗಿ ನಾಳೆ 10, 20, 30% ವ್ಯಾಲ್ಯೂಯೇಷನ್ ಅನ್ನು ಲಾಸ್ ಆಗಬಹುದು. ನೀವು ಉಳಿಸಿಕೊಳ್ಳೋದು 3% ಆದ್ರೆ ಕಳೆದುಕೊಳ್ಳೋದು 20%ಕ್ಕೂ ಅಧಿಕ ಆಗಬಾರದು. ಕೊನೆಯಲ್ಲಿ ನನ್ನದೊಂದು ಮನವಿ, HUID ಹಾಲ್ಮಾರ್ಕ್ ಇರುವ ಆಭರಣವನ್ನೇ ಖರೀದಿಸಿ. ಟ್ಯಾಕ್ಸ್ ಇನ್ವಾಯ್ಸ್ ಅನ್ನ ಕೇಳಿ ಪಡೆಯಿರಿ. ಕಷ್ಟಪಟ್ಟು ದುಡಿದ ಹಣಕ್ಕೆ ಮೋಸ ಆಗಬಾರದು ಯಾವಾಗಲೂ. ಇದೇ ನಮ್ಮ ಉದ್ದೇಶ. ಇದು ಯಾರ ಮೇಲೂ ಆರೋಪವಲ್ಲ, ಇದು ಜಾಗೃತಿಗೆ ಮಾತ್ರ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋವನ್ನು ಬಂಗಾರ ಖರೀದಿಸಲು ಯೋಚಿಸುತ್ತಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ
ಇನ್ನೂ ಇಂತಹ ಜಾಗೃತಿ ವಿಡಿಯೋವನ್ನು ತರುತ್ತೇನೆ. ನಮಸ್ಕಾರ.